ಲೋಕ ಅಖಾಡದಲ್ಲಿ ಮೋದಿ ಮುಜರಾ ಹೇಳಿಕೆ ಕಿಚ್ಚೆಬ್ಬಿಸಿದೆ. ಬಿಹಾರದ ಪಾಟಲಿಪುತ್ರ ಸಮಾವೇಶದಲ್ಲಿ ಮೋದಿ ಭಾಷಣ ಮಾಡಿದ್ದಾರೆ. ಐಎನ್ಡಿಎ ಮೈತ್ರಿ ಮತ ಬ್ಯಾಂಕ್ಗಾಗಿ ಗುಲಾಮಿತನ ಮಾಡಲಿ, ಐಎನ್ಡಿಎ ಮೈತ್ರಿಕೂಟ ಮುಜರಾ ಮಾಡಬೇಕಿದ್ರೂ ಮಾಡಲಿ, ನಾನು SC ST OBC ಮೀಸಲಾತಿ ಪರ ನಿಲ್ತೀನಿ ಅಂತ ಮೋದಿ ಹೇಳಿದ್ದಾರೆ. ಹಾಗಾದ್ರೆ ಮೋದಿ ನೀಡಿದ ಹೇಳಿಕೆಯಾದರೂ ಏನು, ಇದರ ವಿರುದ್ಧ INDIA ಒಕ್ಕೂಟ ಸಿಡಿದೆದ್ದಿರೋದು ಯಾಕೆ ಅನ್ನೋದನ್ನ ನೋಡಿ. SC ST OBC और अति पिछड़ों के हकों को छीनने नहीं दूंगा, ये मोदी की गारंटी है. मोदी के लिए संविधान सर्वोपरि है. मोदी के लिए बाबा साहब आंबेडकर की भावना सर्वोपरि है. इंडिया अलायंस को अपने वोट बैंक की गुलामी करनी है तो करे, उनको वहां जाके मुजरा करना है तो भी करें. मैं SC ST OBC आरक्षण के साथ डट करके खड़ा हूं, खड़ा रहूंगा, जब तक जान है लड़ता रहूंगा. मैं SC ST हमें ये संकेत मिल रहे हैं कि मोदी जी खुद घबरा गए हैं. वो ऐसी बातें कर रहे हैं, आप लोगों को मालूम होगा, देखे होंगे, सुने होंगे. यहाँ भी आके जिस ढंग से उन्होंने भाषण किया, आज बिहार में कैसा किया, किसी को नाचना है तो नाचने दो, मुजराए करना है मुजराए करना है. ऐसी बातें मैं नहीं समझता. एक देश के प्रधानमंत्री, एक स्टेट्समैन लाइक उनकी बात होना चाहिए, लेकिन भड़काने की बात बहुत करते हैं. हिंदू मुसलमान की बात करते हैं, कास्ट में झगड़ा लगाने की बात करते हैं. हमें आज हमारे देश के प्रधानमंत्री क्या कर रहे हैं आपने सुना होगा. मैं आ रही थी यहाँ, मैं उनका बिहार का भाषण देख रही थी और ऐसे ऐसे शब्द उन्होंने इस्तेमाल किए विपक्ष के नेताओं के लिए जो इस देश के इतिहास में किसी प्रधानमंत्री ने नहीं इस्तेमाल किए होंगे. देखिए, प्रधानमंत्री पद का पूरा देश आदर करता है, हम भी आदर करते हैं. आज जिस तरह से वो बोल रहे हैं, अफसोस की बात यह है बहनों और भाइयों कि इनकी असलियत दिखाई देने लगी है. और आज मंत्री का दिन प्रतिदिन जैसे चुनाव आगे बढ़ रहा है, वैसे भाषा में भारी गिरावट आ रही है और ऐसी भाषा वो बोल रहे हैं जिससे उनके समर्थकों को भी अच्छा नहीं लग रहा. प्रधानमंत्री जी जो कहते हैं कि मुसलमानों को दे देगा, मुसलमानों को दे देगा, ये सेंट्रल लिस्ट ऑफ OBCs फॉर द स्टेट ऑफ गुजरात, ये देख लो. प्रधानमंत्री जी का झूठ सामने आ गया है. ये गुजरात में मुसलमान 25 जातियों को आरक्षण मिल रहा है. अब इसमें लिस्ट वाइज नाम भी है जो मुसलमान जातियां. प्रधानमंत्री जी, आप 13 साल से गुजरात के मुख्यमंत्री हैं, आपको ये नहीं पता कि वहां मिल रहा है और क्यों मिल रहा है, इसका भी ज्ञान दे दें हम आपको. मंडल कमीशन के सिफारिशों के बाद जो है ये मिलना शुरू हुआ. और मंडल जब आया था तो आप जो आरक्षण विरोधी यात्रा में अडवाणी जी के साथ सारथी बने हुए थे, तो आपके तो धमनी में ही आरक्षण विरोधी है. प्रधानमंत्री के धमनी में ही आरक्षण OBC SC ST का विरोध है. ये सच्चाई है. प्रधानमंत्री ಅಂತ ಗೊತ್ತಾಗ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ವೋಟ್ಗೋಸ್ಕರ, ಹಿಂದೂ ಮುಸಲ್ಮಾನರನ್ನ ಡಿವೈಡ್ ಮಾಡ್ಲಿಕ್ಕೋಸ್ಕರ, ಪೋಲರೈಸೇಷನ್ ಆಫ್ ವೋಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಇವರಿನ ಮಾಧ್ಯಮದವ್ರ ಜೊತೆ ಮೀಟಿಂಗ್ ಮಾಡಿದಾಗ ನಾನು ಎಲ್ಲ ಜನರ ಪರವಾಗಿರ್ತೀನಿ ಅಂತ ಹೇಳ್ತಾರೆ. ಚುನಾವಣಾ ಭಾಷಣಗಳಲ್ಲಿ ಹೇಳ್ತಾರೆ, ಮುಸಲ್ಮಾನರ ವಿರುದ್ಧವಾಗಿ ಮಾತಾಡ್ತಾರೆ. ನಾನು ಮುಸಲ್ಮಾನರ ಪರವಾಗಿರ್ತೀನಿ ಅಂತ ಹೇಳೋದು ಒಂದ್ ಕಡೆ, ಇನ್ನೊಂದ್ ಕಡೆ ಮುಸಲ್ಮಾನರ ವಿರುದ್ಧವಾಗಿ ಮಾತಾಡ್ತಾರೆ. ಹತಾಶರಾಗಿ ಇವತ್ತು ಇವೆಲ್ಲ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಈಗ ಹೇಳ್ತಾರೆ, ನನಗೆ ದೇವರೇ ಕಳಿಸಿದಾನೆ 1947ರವರೆಗೆ ವಿಕಸಿತ ಭಾರತವನ್ನು ಮಾಡಲಿಕ್ಕೆ ದೇವರು ಕಳಿಸಿದಾನೆ. ಏನು ದೇವ್ರ ಅವತಾರನ? ಇವರಿಗೆ ಬಹುತ್ವದಲ್ಲಿ ನಂಬಿಕೆನೇ ಇಲ್ಲ.
ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಕನಸಿನ ಮಾತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಮಾತ್ರ ಎಲ್ಲರನ್ನು ಸಮಾನವಾಗಿ ಕಾಣ್ತಕ್ಕಂಥದ್ದು. ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಅದನ್ನೇ ಹೇಳಿದ್ರು. ಈಗ ನೀವೆಲ್ಲ ಕಷ್ಟಪಟ್ಟು ನಮ್ಮ ಸರ್ಕಾರ ತಂದಿದ್ದೀರಿ, ನೀವೆಲ್ಲ ದುಡಿದಿದ್ದೀರಿ. ಕರ್ನಾಟಕದಿಂದನೇ ಇದನ್ನ ಇಂಡಿಯಾ ಒಕ್ಕೂಟ ಇಲ್ಲೇ ರಚನೆ ಆಗಿ ಅದಕ್ಕೊಂದು ಇಲ್ಲೇ ಹೆಸರು ಕೊಟ್ಟು ಅದಕ್ಕೆ ಒಂದು ಪ್ರಾರಂಭ ಮಾಡ್ದು. ಎಲ್ಲಾ ಕಡೆ ಒಳ್ಳೊಳ್ಳೆ ಶುಭ ಸೂಚನೆ ಬರ್ತಾ ಇದೆ. ಬಹುಶಃ ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗದೆ EVM ಇವು ಏನೇನೋ ಮಾತಾಡ್ತಾರಲ್ಲ, ಅದೆಲ್ಲ ಏನು ಹೆಚ್ಚು ಕಮ್ಮಿ ಆಗ್ಲಿಲ್ಲ ಅಂತಂದ್ರೆ ನಮ್ಗೆ ಜನ ಸಂಪೂರ್ಣವಾಗಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನೋ ಒಂದು ನಂಬಿಕೆ ಕೂಡ ನನ್ನ ಮೇಲಿದೆ. ಸೋಲ್ತೀವಿ ಅಂತ ಮೋದಿ ಮುಜರಾ ಹೇಳಿಕೆ ಮತ್ತು ವಿಪಕ್ಷಗಳು. ಗೌಡ, ಈ ಇಡೀ ಚುನಾವಣೆಯಲ್ಲಿ ಪ್ರಧಾನಮಂತ್ರಿಗಳ ಹೇಳಿಕೆಗಳಲ್ಲಿ ಬಹಳಷ್ಟು ಸ್ಥಿತ್ಯಂತರಗಳಿವೆ. ಮೊದಲನೇ ಹಂತದ ಚುನಾವಣೆಯ ನಂತರ ಅವರು ಹೇಳಿದರು, ಇಲ್ಲ ಇಡೀ ಮುಸ್ಲಿಮರಿಗೆ ಮೊದಲ ಹಕ್ಕನ್ನು ಕೊಡಲಾಗತ್ತೆ. ಯಾಕಂದರೆ ಮನಮೋಹನ್ ಸಿಂಗ್ ಅದನ್ನು ಹೇಳಿದರು, ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂದರೆ ನಿಮ್ಮ ಮಂಗಳಸೂತ್ರ ಕೂಡ ಹೋಗುತ್ತೆ ಮುಸ್ಲಿಮರಿಗೆ ಅಂತಕ್ಕಂಥದ್ದನ್ನು ಹೇಳಿದರು. ನಂತರ ಏಕಾಏಕಿ 4ನೇ ಹಂತ ಆದಮೇಲೆ ಹಿ ಫೆಲ್ಟ್ ಐ ಆಮ್ ವೆರಿ ಕಂಫರ್ಟೇಬಲ್. ಆಗ ಅವರು ಒಂದು ಆಜ್ ತಕ್ನ ಸಂದರ್ಶನದಲ್ಲಿ ಅನಿಸುತ್ತೆ, ನಾನು ಆ ರೀತಿಯ ಮುಸ್ಲಿಮರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪು ಅಭಿಪ್ರಾಯ ನನ್ನ ಕಡೆ ಇಲ್ಲ. ನಾನು ಚಿಕ್ಕವರಿದ್ದಾಗ ಮುಸ್ಲಿಮರ ಹಬ್ಬ ಇದ್ದರೆ ನಮ್ಮ ಮನೆಯಲ್ಲಿ ಅಡುಗೆನೂ ಮಾಡ್ತಾ ಇರಲಿಲ್ಲ. ಒಂದು ರೀತಿ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಆ ಹೇಳಿಕೆಯನ್ನು ಉಲ್ಲೇಖಿಸಿ ಹೇಳಿದರು. ಈಗ ಕೊನೆಯ ಹಂತ ಕಾಶಿ ಸುತ್ತಮುತ್ತಲಿನ ಚುನಾವಣೆಗಳು, ಅಲ್ಲಿ ಸ್ವಲ್ಪ ಹಿಂದೂ ಮುಸ್ಲಿಂ ಜಾಸ್ತಿ ಚರ್ಚೆ ಆಗುತ್ತೆ. ಅಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳ್ತಿದ್ದಾರೆ, ಅಂದರೆ SC ST OBCಗಳ ರಿಸರ್ವೇಷನ್ಗಳನ್ನು ಕಡಿತಗೊಳಿಸಿ ಮುಸ್ಲಿಮರನ್ನು ಅದರಲ್ಲಿ ಸೇರಿಸ್ತಕ್ಕಂಥ ಈಗ ವೆಸ್ಟ್ ಬೆಂಗಾಲ್ನಲ್ಲದಾಯಿತು. 2010ರಲ್ಲಿ ಮಮತಾ ಬ್ಯಾನರ್ಜಿ ಒಂದು ಸುಮಾರು 100 ಮುಸ್ಲಿಮರ ಉಪಜಾತಿಗಳನ್ನು ಉಲ್ಲೇಖಿಸಿ ಅದನ್ನು OBC ಪಟ್ಟಿಯಲ್ಲಿ ಸೇರಿಸಿದ್ರು. ಅದಕ್ಕೆ ಹೈಕೋರ್ಟ್ ಸ್ಟೇ ಕೊಡ್ತು. ಈಗ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಇದನ್ನು ನಾನು ಬಿಡಲ್ಲ, ನಾನು ಬಿಹಾರದಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಾಯಿದ್ದೀನಿ, ಇಂಡಿಯಾ ಬ್ಲಾಕ್ ಮುಜರಾ ಮಾಡ್ತಿದ್ದಾರೆ ಮುಸ್ಲಿಂ ಮತದಾರರ ಎದುರುಗಡೆ ಅಂತಕ್ಕಂಥ. ಈಗ ಅದರಲ್ಲಿ 2 ಅರ್ಥ ಇವೆ ಅವನ. ಅಂದರೆ ಮುಜರಾದಲ್ಲಿ ಒಂದು, ಮೊಘಲರ ಕಾಲದ ರಾಜರು ದೊಡ್ಡ ದೊಡ್ಡ ಜಮೀನ್ದಾರರ ಎದುರು ಮುಜರಾ ಡ್ಯಾನ್ಸ್, ಇಟ್ಸ್ ಅ ಫಾರ್ಮ್ ಆಫ್ ಕಥಕ್ ಪ್ಲಸ್ ಅದನ್ನು ಸೇರಿಸಿ ಒಂದು ಮುಜರಾ ಮೊಘಲ್ ಕಾಲದ ಡ್ಯಾನ್ಸ್ ಫಾರ್ಮ್ ಅಂತ ಕರೀಲಾಗುತ್ತೆ. ಇನ್ನೊಂದು, ನಿಮಗೆ ಮಹಾರಾಷ್ಟ್ರ ಗುಜರಾತ್ನಲ್ಲಿ ಮುಸ್ಲಿಂ ರಾಜರಿಗೆ ಮುಜರಾ ಸಲ್ಲಿಸೋದು ಅಂತಕ್ಕಂಥದ್ದು ಕೂಡ ಒಂದು ಪದ್ಧತಿ ಜಾರಿಯಲ್ಲಿತ್ತು. ಅಂದರೆ ನಿಮಗೆ ನಿಮ್ಗೆ ಆಸ್ಥಾನದಲ್ಲಿ ಹೋದಾಗ, ಈಗ ನೀವು ಮಹಾರಾಷ್ಟ್ರದಲ್ಲಿ ಹೋದರೆ ರಾಜರಿಗೆ ಮುಜರಾ ಮಾಡೋದೇ ಒಂದು ದೊಡ್ಡ ಪೊಲಿಟಿಕಲ್ ಡಿಬೇಟ್ ಇರುತ್ತೆ. ಅಂದರೆ ಅನ್ಪಾರ್ಲಿಮೆಂಟ್ರಿ ವರ್ಡ್ ಅಂತ ನನಗೆ ಅನಿಸಲ್ಲ. ಇಟ್ಸ್ ನಾಟ್ ಅನ್ ಅನ್ಪಾರ್ಲಿಮೆಂಟ್ರಿ ವರ್ಡ್. ಆದರೆ ನರೇಂದ್ರ ಮೋದಿಯವರ ಮುಸ್ಲಿಮರ ಬಗೆಗಿನ ಹೇಳಿಕೆಗಳಲ್ಲಿ ಸ್ಥಿತ್ಯಂತರಗಳನ್ನು ಡೆಫಿನೆಟ್ಲಿ ಗುರುತಿಸ್ಬೋದು. ಬಟ್ ಅದನ್ನೇನು ಅನ್ಪಾರ್ಲಿಮೆಂಟ್ರಿ ವರ್ಡ್, ಹಾಗೆ ಅನ್ಪಾರ್ಲಿಮೆಂಟ್ರಿ ವರ್ಡ್ಗಳನ್ನು ಮಲ್ಲಿಕಾರ್ಜುನ್ ಖರ್ಗೆ ಕರ್ನಾಟಕದ ಚುನಾವಣೆಯಲ್ಲಿ ಏನಂತ ಹೇಳಿದರು ಮೋದಿ ಬಗ್ಗೆ? ಸಾಪ್ ಹೇ ಅಂತ ಹೇಳಿ, ವಿಷಸರ್ಪ ಅಂತ. ಸೋನಿಯಾ ಗಾಂಧಿ ಏನು ಹೇಳಿದರು ನರೇಂದ್ರ ಮೋದಿ ಬಗ್ಗೆ? ರಾಹುಲ್ ಗಾಂಧಿ ನರೇಂದ್ರ ಮೋದಿಯನ್ನು ಏನೆಲ್ಲ ಜರಿತಾರೆ ನೋಡಿ. ಅನೇಕ ಬಾರಿ ಏನಾಗುತ್ತೆ, ಈಗ ಪ್ರಧಾನಮಂತ್ರಿಗಳು ಅನ್ನುವ ಕಾರಣದ, ಬಟ್ BJP ಅನಿವಾರ್ಯತೆಯೂ ಇದೆ. ಮೋದಿ ಬಿಟ್ಟರೆ ಅವ್ರ ಕಡೆ ಬೇರೆ ಪ್ರಚಾರ ಮಾಡೋರು ಜನನೇ ಇಲ್ಲ. ಅಂದರೆ ಆ ಪ್ರಚಾರ ಸುದ್ದಿನೇ ಆಗಲ್ಲ. ಮೋದಿ ಏನು ಹೇಳ್ತಾರೆ, ಮೋದಿ ಎಲ್ಲಿ ಹೋಗ್ತಾರೆ, ಮೋದಿ ಹೆಂಗೆ ಮಾತಾಡ್ತಾರೆ ಅನ್ನೋದೇ ಹೆಚ್ಚು ಸುದ್ದಿ ಆಗೋದ್ರಿಂದ ಅವ್ರಿಗೊಂದು ರೀತಿ ಪ್ರಧಾನಮಂತ್ರಿಯ ಸ್ಥಾನವೂ ಇದೆ, ಜೊತೆಗೆ ನೀವು ಹೋಗಿ ತಾಲೂಕುಗಳಿಗೆ ಹೋಗಿ ಪ್ರಚಾರ ಮಾಡತಕ್ಕಂಥ ಅನಿವಾರ್ಯತೆ ಇದೆ. ಎರಡನ್ನ ಸ್ವಲ್ಪ ಡಿಫ್ರೆಂಟಾಗಿ ನೋಡುವ ಅವಶ್ಯಕತೆ ಇರುತ್ತೆ. ಬಟ್ ವಿಪಕ್ಷಗಳದ್ದು ಹಕ್ಕಿದೆ. ಮುಜರಾ ಅನ್ನುವ ಶಬ್ದವನ್ನು ಪ್ರಧಾನಮಂತ್ರಿಗಳು ಬಳಸ್ತಾರೆ, ಅವರು ಸೋಲಿನ ಭಯದಲ್ಲಿದ್ದಾರೆ ಅಂತಕ್ಕಂಥದ್ರೆ ವಿಪಕ್ಷಗಳು ಹೇಳ್ತಾ ಇವೆ. ಚುನಾವಣೆಯ ಸಂದರ್ಭದಲ್ಲಿ ಅಂದರೆ ಇಂದ್ರನ ವಾಕ್ಯ ನೆನಪಿಗೆ ತೆಗೆದುಕೊಂಡು ರಾಮಾಯ ಸ್ವಸ್ತಿ, ರಾವಣಾಯ ಸ್ವಸ್ತಿ, ರಾಮಾಯ ಸ್ವಸ್ತಿ, ಯಾರು ಗೆಲ್ತಾರೆ ಅನ್ನೋದ್ರ ಮೇಲೆ ಸರಿ ತಪ್ಪು ನಿರ್ಧಾರ ಆಗುತ್ತೆ. ಜೂನ್ 4ಕ್ಕೆ ಗೊತ್ತಾಗುತ್ತೆ. ಎಸ್, ಎಲ್ಲದರ ನಡುವೆ ಕಾಂಗ್ರೆಸ್ ಪಕ್ಷ ತಳಮಟ್ಟದಿಂದ ಮತ್ತೆ ಪಕ್ಷವನ್ನು ಮತ್ತಷ್ಟು ಭದ್ರ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದೆ. ಏನು ಆ ಪ್ಲಾನ್, ಏನಿದು ಕಾಂಗ್ರೆಸ್ ಕುಟುಂಬ ಪ್ಲಾನ್?
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.